ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಕಳೆದ ತಿಂಗಳ 26ನೇ ತಾರೀಕು ಅಂದ್ರೆ ನವೆಂಬರ್ 26ನೇ ತಾರೀಕು ಹಳೆ ಸಂಸತ್ತಿನ ಸೆಂಟ್ರಲ್ ಹಾಲಲ್ಲಿ ಸಂವಿಧಾನ ದಿನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅನೇಕ ಸಂಸದರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಷಣವನ್ನ ಮಾಡ್ತಾರೆ. ಈ ಮಧ್ಯೆ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಇಟಲಿ ಅವರ ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ವೈರಲ್ ಆಗಿಬಿಡುತ್ತೆ. ನಿಮಗೆ ನೆನಪಿರಬಹುದು, ಈ ವಿಡಿಯೋದಲ್ಲಿ ರಾಹುಲ್ ಇಟಲಿ ಅವರು ವೇದಿಕೆಯಲ್ಲಿ ಇದ್ದಾಗ ಅವರು ರಾಷ್ಟ್ರಗೀತೆಯನ್ನ ಹಾಡ್ತಾ ಇರಲಿಲ್ಲ. ಭಾರತ್ ಮಾತಾ ಕಿ ಜೈ ಜೈಕಾರವನ್ನು ಕೂಡ ಕೂಗ್ತಾ ಇರಲಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಾಗಿರಬಹುದು, ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಾಗಿರಬಹುದು, ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರಾಗಿರಬಹುದು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರಬಹುದು, ಇವರೆಲ್ಲರೂ ಕೂಡ ವೇದಿಕೆಯಲ್ಲಿ ಎದ್ದು ನಿಂತು ಗೌರವಾನ್ವಿತರಾದಂತಹ ಎಲ್ಲಾ ಸಂಸದರಿಗೆ ಕೈಯನ್ನ ಜೋಡಿಸಿ ನಮಸ್ಕಾರ ಮಾಡ್ತಾರೆ. ಆದ್ರೆ ರಾಹುಲ್ ಇಟಲಿ ಅವರು ಮಾತ್ರ ಕೈಗಳನ್ನ ಕೆಳಗೆ ಇಳಿಸಿ ಆರಾಮಾಗಿ ನಿಂತಿರ್ತಾರೆ. ಇದು ಸಾಕಷ್ಟು ಟೀಕೆಗೆ ಕೂಡ ಅವತ್ತು ಕಾರಣ ಆಗಿತ್ತು. ರಾಹುಲ್ ಇಟಲಿ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಅವತ್ತು ಹುಡ್ಕೊಂಡಿತ್ತು. ಈ ಘಟನೆ ಆಗಿ ಈಗ ಜಾಸ್ತಿ ದಿನ ಏನೂ ಆಗಿಲ್ಲ. ಇದು ನವೆಂಬರ್ 26ಕ್ಕೆ ನಡೆದಿರುವಂಥದ್ದು. ಈಗ ಸಂಸತ್ತಲ್ಲಿ ವಂದೇ ಮಾತರಂನ 150 ವರ್ಷಗಳ ವಿಚಾರದ ಕುರಿತು ಚರ್ಚೆ ನಡೀತಾ ಇದೆ. ಆಗ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ವಂದೇ ಮಾತರಂ ಕುರಿತು ಭಾಷಣವನ್ನ ಮಾಡಿದ್ರು. ದೇಶದ ಸ್ವಾತಂತ್ರ್ಯದಿಂದ ಹಿಡಿದು ರಾಷ್ಟ್ರೀಯ ಏಕತೆಯವರೆಗೆ ವಂದೇ ಮಾತರಂನ ಪಾತ್ರವನ್ನ ಬಹಳ ಅದ್ಭುತವಾಗಿ ವಿವರಿಸ್ತಾರೆ ಅವರು. ಈ ಸಮಯದಲ್ಲಿ ಸಂಸತ್ ಟಿವಿಯ ಕ್ಯಾಮರಾ ಇದೆಯಲ್ವಾ, ಅದೊಂದು ಆಸನದ ಕಡೆಗೆ ತಿರುಗಿಬಿಡತ್ತೆ. ಅಂದ್ರೆ ಆ ಕ್ಯಾಮರಾ ನೇರವಾಗಿ ರಾಹುಲ್ ಇಟಲಿ ಅವರ ಕಡೆಗೆ ತಿರುಗಿ ಬಿಡುತ್ತೆ. ನೋಡಿ, ಯಾವ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ದೇಶಾದ್ಯಂತ ಗಲಾಟೆಯನ್ನ ಮಾಡಿದ್ರು, ಯಾರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪ್ರತಿಯೊಂದು ವಿಚಾರವನ್ನು ಕೂಡ ಕೊಂಡೊಯ್ದು ಭಾರತಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು, ಭಾರತದ ಸಂಸತ್ತಿನ ಘನತೆಯನ್ನ ಕುಗ್ಗಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು, ಅದೇ ರಾಹುಲ್ ಇಟಲಿ ಅವರು ಸಂಸತ್ ಕ್ಯಾಮರಾ ಅವರ ಆಸನದ ಕಡೆಗೆ ತಿರುಗಿದಾಗ ಅವರು ಇರಲೇ ಇಲ್ಲ ಅಲ್ಲಿ. ರಾಹುಲ್ ಇಟಲಿ ಅವರು ಕಾಣೆ. ಅಂದ್ರೆ ಸಂಸತ್ತಲ್ಲಿ ನಡೀತಾ ಇದ್ದಂತಹ 150 ವರ್ಷಗಳ ವಂದೇ ಮಾತರಂ ಚರ್ಚೆಯಿಂದ ರಾಹುಲ್ ಇಟಲಿ ಅವರು ದೂರ ಉಳಿದಿದ್ರು. ಅಷ್ಟಕ್ಕೂ ರಾಹುಲ್ ಇಟಲಿ ಈ ಚರ್ಚೆಯಿಂದ ಯಾಕೆ ಓಡಿ ಹೋದ್ರು ಅನ್ನುವಂತಹ ಪ್ರಶ್ನೆ ಹುಡ್ಕೊಳ್ಳುತ್ತೆ ಇಲ್ಲಿ. ಹಾಗೆ ನೋಡಿದ್ರೆ ರಾಹುಲ್ ಇಟಲಿ ಅವರಿಗೆ ಒಂದು ಒಳ್ಳೆ ಅವಕಾಶ ಇತ್ತು. ರಾಹುಲ್ ಇಟಲಿ ಅವರು ಮನಸ್ಸು ಮಾಡಿದಿದ್ರೆ ಈ ಚರ್ಚೆಯ ಸಮಯದಲ್ಲಿ ಐತಿಹಾಸಿಕ ವಿಚಾರಗಳ ಬಗ್ಗೆ ಸರ್ಕಾರ ಆಗಿರಬಹುದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಜೊತೆಗೆ ಆಗಿರಬಹುದು, ಒಂದು ಒಳ್ಳೆಯ ಅದ್ಭುತವಾದಂತಹ ಚರ್ಚೆಯನ್ನ ಮಾಡಬಹುದಿತ್ತು. ದೇಶದ ಮುಂದೆ ಒಂದಷ್ಟು ಹೊಸ ವಿಚಾರಗಳನ್ನು ಕೂಡ ತರಬಹುದಿತ್ತು. ಬೇಕಾದ್ರೆ ನಮಗೆ ಎಂಟರ್ಟೈನ್ ಕೂಡ ಮಾಡಬಹುದಿತ್ತು. ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಇಟಲಿ ಅವರು ಲೋಕಸಭೆಯಲ್ಲಿ ಇಡೀ ವಿರೋಧ ಪಕ್ಷವನ್ನ ಮುನ್ನಡೆಸಬಹುದಿತ್ತು. ಆದ್ರೆ ಬಿಹಾರ ಚುನಾವಣೆಯಲ್ಲಿ ಸೋಲು ಕಂಡ ನಂತರ ಮೋದಿಜಿಯವರನ್ನ ಎದುರಿಸೋದಕ್ಕೆ ಕೂಡ ಇದು ಒಂದು ಒಳ್ಳೆ ಅವಕಾಶ ಆಗಿತ್ತು. ಆದರೆ ಏನು ಮಾಡೋಣ, ರಾಹುಲ್ ಇಟಲಿ ಅವರು ಲೋಕಸಭೆಗೆ ಹೋಗಲೇ ಇಲ್ಲ. ನೋಡಿ, ಪ್ರಧಾನಿ ನರೇಂದ್ರ ಮೋದಿಜಿಯವರ ಭಾಷಣದ ಸಮಯದಲ್ಲಿ ತಮ್ಮ ಸೀಟ್ನಿಂದ ಎದ್ದು ಹಂಗೆ ಪರಾರಿ ಆಗ್ಬಿಟ್ರು. ನೋಡಿ, ಪದೇ ಪದೇ ರಾಹುಲ್ ಇಟಲಿ ಅವರು ಸಾಂವಿಧಾನಿಕವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮಗಳನ್ನ ಬಹಿಷ್ಕಾರ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ, ಕೆಂಪುಕೋಟೆಯಲ್ಲಿ ನಡೆಯುವಂತಹ ಸ್ವಾತಂತ್ರ್ಯ ದಿನಾಚರಣೆಯ ಮುಖ್ಯ ಕಾರ್ಯಕ್ರಮದಿಂದ ರಾಹುಲ್ ಇಟಲಿ ಅವರು ತಪ್ಪಿಸ್ಕೊಳ್ತಾರೆ, ಅದಕ್ಕೆ ಗೈರು ಹಾಜರಾಗ್ತಾರೆ. ಅದಾದ ನಂತರ CP ರಾಧಾಕೃಷ್ಣನ್ ಅವರ ಪ್ರಮಾಣ ವಚನ ಸಮಾರಂಭ ನಡೆಯುತ್ತೆ. ಅಲ್ಲೂ ಕೂಡ ರಾಹುಲ್ ಇಟಲಿ ಅವರು ಇರಲಿಲ್ಲ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಜಸ್ಟಿಸ್ ಸೂರ್ಯಕಾಂತ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಅವರು ಸ್ವೀಕಾರ ಮಾಡುವಾಗ ಅಲ್ಲಿ ರಾಹುಲ್ ಇಟಲಿ ಅವರು ಅದಕ್ಕೂ ಹೋಗೋದಿಲ್ಲ. ಹೀಗೆ ಎಲ್ಲಾ ಸಾಂವಿಧಾನಿಕ ಕಾರ್ಯಕ್ರಮಗಳಿಗೆ ಕೂಡ ನಾನು ಹೋಗೋದಿಲ್ಲ ಅನ್ನುವಂತಹ ನಿರ್ಧಾರವನ್ನ ರಾಹುಲ್ ಇಟಲಿ ಅವರು ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಇವರ ಡಬಲ್ ಸ್ಟ್ಯಾಂಡರ್ಡ್ ಹೇಗಿದೆ ನೋಡಿ. ಇದೇ ರಾಹುಲ್ ಇಟಲಿ ಅವರು ಸಂವಿಧಾನ ದಿನದ ಕಾರ್ಯಕ್ರಮಕ್ಕೆ ಬರ್ತಾರೆ. ಯಾಕೆ? ಅಲ್ಲಿಗೆ ಹೋದ್ರೆ ಒಂದಷ್ಟು ವೋಟ್ ಬ್ಯಾಂಕ್ ಸಿಕ್ಕಿಬಿಡುತ್ತೆ ಅನ್ನುವಂತಹ ಆಸೆಯಿಂದ. ಆದರೆ ಡಾಕ್ಟರ್ CP ರಾಧಾಕೃಷ್ಣನ್ ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ, ಜಸ್ಟಿಸ್ ಸೂರ್ಯಕಾಂತ್ ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ ರಾಹುಲ್ ಇಟಲಿ ಅವರು ಇರಲ್ಲ. ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ರಾಹುಲ್ ಇಟಲಿ ಅವರು ಇರಲ್ಲ. ಬಹುಶಃ ಜನವರಿ 26ಕ್ಕೆ ಬರಲಿರುವಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮದಿಂದ ಕೂಡ
ರಾಹುಲ್ ಇಟಲಿ ಅವರು 100% ದೂರ ಉಳಿಯುವಂತಹ ಸಾಧ್ಯತೆಗಳು ಇದೆ. ರಾಹುಲ್ ಇಟಲಿ ಅವರು ಈ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳ ಹಾಗೆ ಹೊರಗಡೆ ಇರುವಂತಹ ಜನರಿಗೆ ಎಲ್ಲ ಗೊತ್ತಾಗ್ತಾ ಇರುತ್ತೆ, ತಪ್ಪು ಮಾಡಿದಾಗ ಉಗಿತಾ ಇರ್ತಾರೆ. ಆದರೆ ಒಳಗಿರುವಂತಹ ರಾಹುಲ್ ಇಟಲಿ ಅವರು ತಾವೇ ಸಾಚ ಅಂತ ಅಂದ್ಕೊಂಡಿರ್ತಾರೆ. ಹಾಗೆ ರಾಹುಲ್ ಇಟಲಿ ಅವರ ಕಥೆಗಳು ನೆನಪಿರ್ಲಿ, ಅವರಿಗೆ ಇಡೀ ದೇಶಕ್ಕೆ ಅರ್ಥ ಆಗ್ತಾ ಇದೆ. ಆದರೆ ಇನ್ನೂ ಅವರಿಗೆ ಅರ್ಥ ಆಗಲಿಲ್ಲ, ಅದೇ ದೊಡ್ಡ ವಿಪರ್ಯಾಸ. ಈಗಲೂ ಅದೇ ಹಳೆಯ ಸ್ಟ್ರಾಟಜಿಯನ್ನು ಬಳಸ್ಕೊಂಡು ಅದೇ ಹಳೆಯ ಗಾಡಿಯನ್ನು ಓಡಿಸ್ತಾ ಇದ್ದಾರೆ. ಏನು ಹೇಳೋಣ, ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.